ಪಕ್ಷದ ವಿರುದ್ಧ ಬಂಡಾಯ ಸಾರಿರುವ ಈಶ್ವರಪ್ಪ ವಿರುದ್ಧ ಕೇಸರಿ ಪಡೆ ತಿರುಗಿ ಬಿದ್ದಿದೆ. ಬಂಡಾಯದ ಪಟ್ಟನ್ನ ಸಡಿಲಿಸ್ತಾ ಇಲ್ಲ ಈಶ್ವರಪ್ಪ. ಅವರ ವಿರುದ್ಧ ಈಗ ಬಹಿರಂಗವಾಗಿ ಬಿಜೆಪಿ ವಾಗ್ದಾಳಿ ನಡೆಸ್ತಾ ಇದೆ. ಅಷ್ಟೇ ಅಲ್ಲ, ಬಿಜೆಪಿ ಕಚೇರಿಗಳಲ್ಲಿನ ಫ್ಲೆಕ್ಸ್ಗಳಲ್ಲೂ ಕೂಡ ಈಶ್ವರಪ್ಪ ಅವರ ಫೋಟೋ ಮಾಯವಾಗಿದೆ. ಈಶ್ವರಪ್ಪ ಬಂಡಾಯ ಅಸ್ತ್ರಕ್ಕೆ ಬಿಜೆಪಿಯ ನಾಯಕರು ಸೊಪ್ಪು ಹಾಕ್ತಾ ಇಲ್ಲ. ಈಶ್ವರಪ್ಪಗೆ ಸೆಡ್ ಹೊಡೆಯೋದಕ್ಕೆ ಕೇಸರಿ ಬ್ರಿಗೇಡ್ ಮುಂದಾಗಿದೆ. ಶಾಸಕ ಚನ್ನಬಸಪ್ಪ ಅವರ ಕಚೇರಿಯಲ್ಲಿ ಕೂಡ ಈಶ್ವರಪ್ಪ ಫೋಟೋಗೆ ಕೋಕ್. ಮತ್ತೊಂದು ಕಡೆ ಈಶ್ವರಪ್ಪ ವಿರುದ್ಧ ಸಂಸದ ಬಿವೈ ರಾಘವೇಂದ್ರ ವಾಗ್ದಾಳಿ ಮಾಡಿದ್ದಾರೆ. ಈಶ್ವರಪ್ಪನವರಿಂದ ಹಿಂದುತ್ವದ ಪಾಠವನ್ನ ನಾವು ಕಲಿಬೇಕಾಗಿಲ್ಲ, ಪುತ್ರ ಕಾಂತೇಶ್ಗೆ ಟಿಕೆಟ್ ಸಿಕ್ಕಿಲ್ಲ ಅಂತ ಈಶ್ವರಪ್ಪ ತಿರುಗಿ ಬಿದ್ದಿದ್ದಾರೆ. ಶಿವಮೊಗ್ಗ ಕ್ಷೇತ್ರದ ಜನ ಈಶ್ವರಪ್ಪನವರ ನಡೆಯನ್ನ ಗಮನಿಸ್ತಾ ಇದ್ದಾರೆ. ಬಿಜೆಪಿ ಹೈಕಮಾಂಡ್ಗೆ ಬುದ್ಧಿ ಕಲಿಸ್ತೇನೆ ಅಂತ ಹೇಳ್ತಿದ್ದಾರೆ. ಈಶ್ವರಪ್ಪ ಈ ರೀತಿಯಾಗಿ ಹೇಳಿದ ವಿಡಿಯೋ ಕೂಡ ಇದೆ. ಇದರಂತ ಈಶ್ವರಪ್ಪ ವಿರುದ್ಧ ಸಂಸದ ಬಿವೈ ರಾಘವೇಂದ್ರ ವಾಕ್ಪ್ರಹಾರ ನಡೆಸಿದ್ದಾರೆ. ಈಶ್ವರಪ್ಪ ಬಂಡಾಯವನ್ನ ಎದುರಿಸೋದಕ್ಕೆ ಬಿಜೆಪಿಯ ಲೀಡರ್ಸ್ ಸಜ್ಜಾಗಿದ್ದಾರೆ. ಫ್ಲೆಕ್ಸ್ಗಳಲ್ಲೂ ಕೂಡ ಈಶ್ವರಪ್ಪ ಫೋಟೋಗೆ ಕೋಕ್. ಈ ಮೂಲಕ ಕೇಸರಿ ಪಡೆ ಈಶ್ವರಪ್ಪ ವಿರುದ್ಧ ತಿರುಗಿ ಬಿದ್ದಿದೆ. ಕುಟುಂಬಕ್ಕೆ ಸೀಮಿತವಾಗಿ ಯಾಕೆ ಸಂಬಂಧಿಸಿದ ಈಶ್ವರಪ್ಪ ಮಾತಾಡ್ತಾ ಇದ್ದಾರೆ? ಹಾಗಾಗಿ ನನಗೆಲ್ಲೋ ಅನಿಸ್ತಾ ಇರೋದು, ಇವತ್ತು ಅವರ ಆಕ್ರೋಶ ಯಡಿಯೂರಪ್ಪನ ಕುಟುಂಬದ ಬಗ್ಗೆ ಅಲ್ಲ. ಯಡಿಯೂರಪ್ಪನ ಕುಟುಂಬ ಕೇವಲ ನಿಮಿತ್ತ ಮಾತ್ರ. ನಿಜವಾದ ಅವರು ಸಿಟ್ಟಿರೋದು ಹೈಕಮಾಂಡ್ ಮೇಲೆ. ಹೈಕಮಾಂಡ್ ಬಗ್ಗೆ ಹೇಳಕ್ ಆಗ್ತಾ ಇಲ್ಲ. ಅವ್ರು ಹೇಳಿದಾರೆ ಮೊನ್ನೆ, ವಿಡಿಯೋ ಕ್ಲಿಪ್ ಕಳಿಸ್ಕೊಡ್ತೀನಿ, ಹೈಕಮಾಂಡ್ಗೂ ಬುದ್ಧಿ ಕಲಿಸ್ಬೇಕು, ನಾನು ಯಡಿಯೂರಪ್ಪನ ಕುಟುಂಬಕ್ಕೂ ಬುದ್ಧಿ ಕಲಿಸ್ಬೇಕು. ನಾವು ಈ ಮೊನ್ನೆವರೆಗೂ ಕೂಡ ಒಬ್ಬ ಕಾರ್ಯಕರ್ತರಾಗಿ ಅವರಿಗೆ ಸ್ಥಾನಮಾನಗಳು, ಇವತ್ತು ಗೌರವಾನ್ವಿತ ಮಂತ್ರಿಗಳಾಗಿ ಉಪಮುಖ್ಯಮಂತ್ರಿಗಳಾಗಿ ಸೇವೆ ಮಾಡಿದಂತ ಕಾರ್ಯಕರ್ತ ಈ ತರ ಮಾತಾಡಿದ್ರೆ, ಸಾಮಾನ್ಯ ಕಾರ್ಯಕರ್ತರು ಏನು ಇಲ್ಲದಂತ ಪಾಪ ದೇಶಕ್ಕೋಸ್ಕರ ದುಡಿಯಂತ ಕಾರ್ಯಕರ್ತ ಪರಿಸ್ಥಿತಿ ಏನಾಗ್ಬೋದು? ಹಾಗಾಗಿ ಪಕ್ಷ ಉಳಿಸ್ಬೇಕು, ಹಿಂದುತ್ವ ಉಳಿಸ್ಬೇಕು. ಯಾಕೆ ಯಡಿಯೂರಪ್ಪನವರು ಈದ್ಗಾ ಮೈದಾನದಲ್ಲಿ ಧ್ವಜಾರೋಹಣನ ಆಚರಣೆ ಮಾಡೋದು, ಹೋರಾಟ ಮಾಡಿದ್ರೆ ನಿಮ್ಮ ಯಡಿಯೂರಪ್ಪನವ್ರು ತಾನೆ, ಅವರು ಕೂಡ ಕಾರ್ಯಕರ್ತರು ಹೋಗಿದ್ದು ತಾನೆ. ಈ ಬೆಳವಣಿಗೆ ಕುರಿತಾಗಿ ಇನ್ನಷ್ಟು ಡೀಟೇಲ್ಸ್ ಪಡೆಯೋಣ. ನಮ್ಮ ಪ್ರತಿನಿಧಿ ರಾಜೇಶ್ ಕಾಮತ್ ಈಗ ಸಂಪರ್ಕದಲ್ಲಿದ್ದಾರೆ. ರಾಜೇಶ್, ಈಶ್ವರಪ್ಪ ಏನು ಪಕ್ಷದ ವಿರುದ್ಧ ಬಂಡಾಯ ಸಾರಿದ್ರು, ಅವರ ಮನವೊಲಿಕೆ ಕಾರ್ಯ ಎಲ್ಲ ಆರಂಭದಲ್ಲಿ ನಡೀತಾ ಇತ್ತು. ಆದರೆ ಯಾವುದಕ್ಕೂ ಕೂಡ ಬಗದೆ ಮತ್ತಷ್ಟು ಬಂಡಾಯವನ್ನ ಮುಂದುವರಿಸಂತಹ ಈಶ್ವರಪ್ಪಗೆ ಈಗ ಇಡೀ ಕೇಸರಿ ಪಡೆ ತಿರುಗಿ ಬಿದ್ದಂತೆ ಕಂಡು ಬರ್ತಾ ಇದೆ. ನೋಡ್ತಾ ಹೋದ್ರೆ ಫ್ಲೆಕ್ಸ್ಗಳಲ್ಲಿ ಕಾಣಿಸ್ತಿಲ್ಲ, ಎಲ್ಲೂ ಕೂಡ ಅವರಿಗೆ ಸ್ಥಾನಮಾನಗಳನ್ನ ಕೊಡುವಂಥ ಮಾತುಗಳಾಗ್ತಾ ಇಲ್ಲ. ಅವರನ್ನು ಸಮಾಧಾನ ಪಡಿಸುವಂಥ ಪ್ರಯತ್ನ ಅಂತೂ ಕೈಬಿಟ್ಟಂತೆ ಕಂಡು ಬರ್ತಾ ಇದೆ ಪಕ್ಷ. ಇಡೀ ಕೇಸರಿ ಪಾಳೆಯ ಹಾಗಿದ್ರೆ ಈಶ್ವರಪ್ಪ ವಿರುದ್ಧ ತಿರುಗಿ ಬಿದ್ದಿದೆಯಾ? ಸಂಪೂರ್ಣವಾಗಿ ಅವರನ್ನ ಕೇರ್ ಮಾಡಿದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆಯಾ ಅಂತ? ಪ್ರತಿಮಾ, ಖಂಡಿತವಾಗ್ಲೂ ಕೂಡ ಈಶ್ವರಪ್ಪನವರು ಏನು ಬಂಡಾಯವನ್ನು ಸಾರ್ತಾ ಇದ್ದಾರೆ, ಆ ಸಾರ್ತಾ ಇರ್ತಕ್ಕಂಥ ಆರಂಭಿಕ ಹಂತಗಳಲ್ಲಿ ಬಿಜೆಪಿಯ ನಾಯಕರು, ಕೇಂದ್ರದ ವರಿಷ್ಠರು, ರಾಜ್ಯದ ನಾಯಕರು ಹಾಗೂ ಸ್ಥಳೀಯ ನಾಯಕರು ಎಲ್ಲರೂ ಕೂಡ ಈ ಬಂಡಾಯವನ್ನು ಶಮನ ಮಾಡುವ ಎಲ್ಲ ಪ್ರಯತ್ನಗಳನ್ನು ಮಾಡಿದರು. ಯಾವಾಗ ಇವರು ಮೋದಿ ಕಾರ್ಯಕ್ರಮಕ್ಕೆ ಬರಲೇ ಇಲ್ವೋ, ಆ ನಂತರದಲ್ಲಿ ಈ ಬಂಡಾಯ ಶಮನ ಮಾಡುವಂಥ ಪ್ರಯತ್ನಗಳು ನಿಧಾನವಾಗಿ ಸ್ಥಗಿತ ಆಗ್ತಾ ಹೋಯಿತು. ಅದಾದ ನಂತರವೂ ಕೂಡ ಸಾಕಷ್ಟು ಬಾರಿ ಕೂಡ ಬೇರೆ ಬೇರೆ ಸಂಘಟನೆಯ ಮಟ್ಟದಲ್ಲೂ ಕೂಡ ಒಂದು ರೀತಿಯ ಕರೆ ಮಾಡಿ ಅವ್ರನ್ನ ಮಾತಾಡಿಸಿ ಸಮಾಧಾನ ಪಡಿಸುವ ಪ್ರಯತ್ನಗಳು ನಡೀತು. ಆದರೂ ಈಶ್ವರಪ್ಪನವರು ತಮ್ಮ ಛಲ ಬಿಡದ ರೀತಿಯಲ್ಲಿ ಬಂಡಾಯವನ್ನು ಸಾರ್ತಾನೆ ಹೋಗ್ತಾ ಇದ್ದಾರೆ. ಹಾಗೆ ಸಂಘಟನೆಯ ಬಗ್ಗೆನೂ ಮಾತಾಡ್ತಿದ್ದಾರೆ. ಈಗ ಮೋದಿ ಬಂದರೂ ಕೂಡ, ಬ್ರಹ್ಮ ಬಂದರೂ ಕೂಡ ನಾನು ಬಂಡಾಯದಿಂದ ವಾಪಸ್ ಬರಲ್ಲ ಅಂತ ಹೇಳ್ತಾ ಇದ್ದಾರೆ. ಈ ರೀತಿ ಎಲ್ಲ ಹೇಳ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ನಿಧಾನವಾಗಿ ಬಿಜೆಪಿ ನಾಯಕರಿಗೆ ಒಂದು ರೀತಿಯ ಮನವರಿಕೆ ಆಗ್ತಾ ಇದೆ. ಇನ್ನು ನಾವು ಈಶ್ವರಪ್ಪನವ್ರ ಹತ್ತಿರ ಹೋಗೋದು ಅಗತ್ಯ ಇಲ್ಲ, ಅವರು ಶೆಡ್ ಹೊಡಿತರ ಹೊಡೆದು ಬಿಡಲಿ, ಅವ್ರ ಶಕ್ತಿ ಏನಂತ ಅವ್ರು ಪ್ರದರ್ಶನ ಮಾಡಲಿ, ಬಿ ಜೆ ಪಿ ಶಕ್ತಿ ಏನಂತ ಹೇಳಿ ನಾವು ಕೂಡ ಪ್ರದರ್ಶನ ಮಾಡೋಣ ಅನ್ನೋದನ್ನು ಈಗ ಬಿ ಜೆ ಪಿ ನಾಯಕರು ತೀರ್ಮಾನ ಮಾಡೋಕ್ಕೆ ಬಂದಂತಿದೆ. ಆ ಹಿನ್ನೆಲೆಯಲ್ಲಿ ಬಿ ಜೆ ಪಿಯ ಕಚೇರಿಗಳಲ್ಲಿ ಏನು ಫ್ಲೆಕ್ಸ್ಗಳಲ್ಲಿದ್ದ ಅವ್ರ ಭಾವಚಿತ್ರಗಳೆಲ್ಲ ನಿಧಾನವಾಗಿ ಮಾಯ ಆಗ್ತಾ ಇದ್ದಾವೆ. ಹಾಗೆ ನಿಧಾನವಾಗಿ ಈಗ ಬಿ ಜೆ ಪಿ ನಾಯಕರು ಕೂಡ ವಾಗ್ದಾಳಿಯನ್ನು ಮಾಡ್ತಾ ಪ್ರಾರಂಭ ಮಾಡಿದ್ದಾರೆ. ಯಾಕಂದರೆ ಈಗ ನಾಮಿನೇಷನ್ ಹಾಕಿ ಅವರು ಕಣದಲ್ಲಿ ಉಳಿತಾರ ಅನ್ನೋವರೆಗೂ ಕೂಡ ಒಂದು ಹಂತದಲ್ಲಿ ಸಾಫ್ಟ್ ಕಾರ್ನರ್ನ ಕೂಡ ತೋರಿಸುವ ಸಾಧ್ಯತೆಗಳಿದೆ. ಆದರೆ ಈಶ್ವರಪ್ಪನವ್ರ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ, ಅವರಿಗೆ ಶೆಡ್ ಹೊಡಿತಿದ್ದಾರೆ. ಈಗ ಅವರ ಅಂದರೆ ಶಿವಮೊಗ್ಗ ಶಾಸಕ ಚನ್ನಬಸಪ್ಪ ಅವ್ರನ್ನ ಅವ್ರ ಶಿಷ್ಯ ಅಂತ ಹೇಳಿ ಗುರುತಿಸ್ತಿದ್ರು. ಆದರೆ ಚನ್ನಬಸಪ್ಪ ಅವರು ಅವ್ರ ಶಿಷ್ಯ ರೀತಿಯಲ್ಲಿ ಇಲ್ಲ. ಯಾಕಂದರೆ ಅವರು ಸಂಘಟನೆ ಮೂಲಕ ಬಂದಂಥವ್ರು, ಸಂಘಟನೆ ಅವ್ರನ್ನ ಗುರುತಿಸಿ ಟಿಕೆಟ್ ನೀಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅವ್ರ ಸಂಘಟನೆ ಏನು ಹೇಳುತ್ತೋ ಆ ಕೆಲಸವನ್ನು ಮಾಡಲಿಕ್ಕೆ ಸಿದ್ಧ ಇದ್ದಾರೆ ಹೊರತು ಈಶ್ವರಪ್ಪನವ್ರನ್ನ ನಾಯಕರು ಅಂತ ಹೇಳಿ ಬೆಂಬಲಿಸುವ ಯಾವ ಸಾಧ್ಯತೆಗಳು ಇಲ್ಲ. ಹಾಗಾಗಿ ಅವರು ಕೂಡ ವಾಗ್ದಾಳಿಗೆ ಮುಂದಾಗಿರ್ತಕ್ಕಂಥದ್ದು. ಇವೆಲ್ಲವನ್ನೂ ಗಮನಿಸ್ತಾ ಹೋದರೆ ಈಶ್ವರಪ್ಪನವರು ಏನು ಶಿವಮೊಗ್ಗ
ಜಿಲ್ಲೆಗೆ ಅಂತೇಳಿ. ವಿತೌಟ್ BJP ಈಶ್ವರಪ್ಪ ಏನು ಅನ್ನೋದು ಗೊತ್ತಾಗಲಿ ಜನಕ್ಕೆ ಅನ್ನೋದನ್ನು ಕೂಡ BJP ನಾಯಕರು ನಿರ್ಧಾರ ಮಾಡಿದಂತಿದೆ. ಯಾಕಂದರೆ ಈಶ್ವರಪ್ಪನವರು ಈಗ ಅವರೇ ಹೇಳೋಕ್ಕೆ ಪ್ರಕಾರ ನನಗೆ ಅದೃಶ್ಯ ಮತದಾರರಿದ್ದಾರೆ, ಅದೃಶ್ಯ ಮತದಾರರು ನನ್ನನ್ನು ಬೆಂಬಲಿಸ್ತಾರೆ ಅಂತ ಹೇಳ್ತಾರೆ. ಅಂದರೆ ಅವ್ರದ್ದೇ ಆದ ಒಂದು ಈಶ್ವರಪ್ಪನವ್ರಿಗೆ ವ್ಯಕ್ತಿತ್ವ ಇರಬಹುದು, ಆದರೆ ಒಂದು ವರ್ಚಸ್ಸನ್ನು ಜಿಲ್ಲೆಯಾದ್ಯಂತ ಬೆಳೆಸ್ಕೊಳ್ಬೇಕಾಗಿತ್ತು. ಹಾಗೆ ವೈಯಕ್ತಿಕವಾಗಿ ಒಂದು ಮತ ಬ್ಯಾಂಕನ್ನು ಗಟ್ಟಿ ಮಾಡ್ಕೊಳ್ಬೇಕಾಗಿತ್ತು. ಆ ಗಟ್ಟಿ ಮತ ಬ್ಯಾಂಕ್ ಇಲ್ಲದೆ ಇರತಕ್ಕಂಥ ಕಾರಣದಿಂದ ಅವರು ಅದೃಶ್ಯ ಮತದಾರರ ಬಗ್ಗೆ ಮಾತಾಡ್ತಾರೆ. ಇವೆಲ್ಲವನ್ನು ಗಮನಿಸ್ತಾ ಹೋದರೆ ಈಶ್ವರಪ್ಪನವರು ಈ ಚುನಾವಣೆಯಲ್ಲಿ ಅಂದರೆ ಹಿಂದೆ ಶಿವಮೊಗ್ಗ ಜಿಲ್ಲೆಯ ನಾಯಕತ್ವದಲ್ಲಿ ಯಡಿಯೂರಪ್ಪನವ್ರ ಬಗ್ಗೆ ಬೈತಾರೆ, ಅವರು KJP ಕಟ್ಟಿದ್ರು ಅಂತೇಳಿ. ಆ ಸಂದರ್ಭದಲ್ಲಿ ಇವ್ರನ್ನ ರಾಜ್ಯಾಧ್ಯಕ್ಷರನ್ನ ಮಾಡಿದ್ರು. ಶಿವಮೊಗ್ಗದಲ್ಲಿ ಇವರು 3ನೇ ಸ್ಥಾನಕ್ಕೆ ಹೋಗಿರ್ತಕ್ಕಂಥದ್ದು. ವಿತೌಟ್ BJP ಯಡಿಯೂರಪ್ಪ ಹಲವು ಸ್ಥಾನಗಳನ್ನು ಗೆದ್ರು, ಹಾಗೆ ರಾಜಕೀಯವಾಗಿ ಪ್ರಾಬಲ್ಯವನ್ನು ಮೆರೆದಿದ್ರು. ಈಶ್ವರಪ್ಪನವರು ಆ ಸ್ಥಾನದಲ್ಲಿ ಇಲ್ಲ ಅನ್ನೋದನ್ನು ಈಗಲೂ ಕೂಡ ಗಮನಿಸಬಹುದು. ಹಾಗಾಗಿ ಈಶ್ವರಪ್ಪನವರು ನಿಧಾನವಾಗಿ ಹೈಕಮಾಂಡ್ ಕೂಡ ಕೈ ಬಿಡ್ತಾ ಇದೆ. ಅವ್ರು ಏನ್ ಮಾಡ್ತಾರೋ ಮಾಡ್ಲಿ ಅನ್ನೋ ಅವರ ಪರಿಸ್ಥಿತಿ ಬಂದಿದೆ ಅಂತ ಹೇಳ್ಬೋದು. ಥ್ಯಾಂಕ್ ಯು ಸೋ ಮಚ್ ರಾಜೇಶ್ ತಮ್ಮ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.